ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ನಾವು ಕಂಪ್ಯೂಟರ್ ಅವೇರ್ನೆಸ್ ಅನ್ನ ಕಲಿತಾ ಇದ್ವಿ. ಸೊ ಡಾಟಾ ರೆಪ್ರೆಸೆಂಟೇಷನ್ ಚಾಪ್ಟರ್ ನ ಹಲವಾರು ಕನ್ವರ್ಜನ್ಸ್ ಅನ್ನ ಹಲವಾರು ಭಾಗದ ವಿಡಿಯೋಗಳಲ್ಲಿ ನಾವು ಕಲಿತಾ ಬಂದಿದ್ವಿ. ಸೊ ಈ 5ನೇ ಭಾಗದ ವಿಡಿಯೋದಲ್ಲಿ ನಾವು ಒಂದು ಕೊಟ್ಟಿರುವಂತಹ ಬೈನರಿ ನಂಬರ್ ನ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಗೆ ಕನ್ವರ್ಟ್ ಮಾಡೋದು ಹೇಗೆ, ಹಾಗೆ ಸೊ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಬೈನರಿಯಿಂದ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಹಾಗೂ ಹೆಕ್ಸಾಡೆಸಿಮಲ್ ಸಿಸ್ಟಮ್ ನಲ್ಲಿ ಕೊಟ್ಟಿರುವಂತ ನಂಬರ್ ನ ಬೈನರಿಗೆ ಒಂದು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಬೇಗ ಮಾಡೋದನ್ನ ಕಲಿತಾ ಹೋಗೋಣ. ಸೊ ಈ ಸ್ನೇಹಿತರೆ ನಾವು ಕೊಡ್ತಿರುವಂತಹ ಟ್ರಿಕ್ಸ್ ನಿಮಗೆ ಎಕ್ಸಾಮ್ಸ್ ನಲ್ಲಿ ತುಂಬಾ ಪೂರಕವಾಗಿರುತ್ತೆ. ಸೊ ಹಾಗಾದ್ರೆ ಯಾವ ರೀತಿ ಸರ್ ಅದನ್ನು ಕನ್ವರ್ಷನ್ ಮಾಡೋದನ್ನ ಓಕೆ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ನಿಮಗೆ ಒಂದು ಬೈನರಿ ನಂಬರ್ ಆಗಿದೆ. ಸೊ ಈ ಬೈನರಿ ನಂಬರ್ ನ ಇಟ್ಸ್ ಹೆಕ್ಸಾಡೆಸಿಮಲ್ ಈಕ್ವಲೆಂಟ್ ಈಸ್, ಇದರ ಹೆಕ್ಸಾಡೆಸಿಮಲ್ ನ ಈಕ್ವಲೆಂಟ್ ನಂಬರ್ ಯಾವುದು ಅಂತ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ ಸೊ ನೀವು ಜನರಲ್ ಆಗಿ ಮಾಡೋ ಮೆಥಡ್ ಏನು, ಈ ನಂಬರ್ ಅನ್ನ ನೀವು ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡು ಡೆಸಿಮಲ್ ನ ಹೆಕ್ಸಾಡೆಸಿಮಲ್ ಮಾಡೋ ಅಷ್ಟೊತ್ತಿಗೆ ಟೈಮ್ ನಿಮಗೆ ತುಂಬಾ ಆಗೋಗುತ್ತೆ. ಸೊ ಹಾಗಾಗಿ ನೀವು ಇದನ್ನ ಫಾಸ್ಟ್ ಆಗಿ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ಆಕ್ಟಲ್ ಸಿಸ್ಟಮ್ಗೆ ನಾವು ಯಾವುದೇ ಕನ್ವರ್ಷನ್ ಮಾಡಿದ್ರು 3 ಬಿಟ್ ರೀತಿ ವಿಂಗಡಣೆ ಮಾಡ್ತೀವಿ. ಅದೇ ಹೆಕ್ಸಾಡೆಸಿಮಲ್ ಗೆ ನಾವು ಕನ್ವರ್ಟ್ ಮಾಡಬೇಕಾದ್ರೆ 4 ಬಿಟ್ ಅನ್ನ ಗುಂಪು ಮಾಡಬೇಕಾಗತ್ತೆ. ಸೊ ಇದನ್ನೇ ನಾವು ಡೆಸಿಮಲ್ ನ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್ ಸಿಸ್ಟಮ್ ನಲ್ಲೂ ಕೂಡ ಇದನ್ನೇ ಕಲ್ತಿದ್ವಿ. 4 ಬಿಟ್ ಆಗಿ ಡಿವೈಡ್ ಮಾಡಿದ್ವಿ. ಸೊ ಈಗಲೂ ಕೂಡ ಸ್ನೇಹಿತರೆ ನೀವೇನ್ ಮಾಡ್ಬೇಕು ಅಂದ್ರೆ 4 ಬಿಟ್ ಅನ್ನ ವಿಂಗಡಣೆ ಮಾಡಬೇಕು. ರೈಟ್ ಮೋಸ್ಟ್ ಇಂದ ರೈಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಇಂದ ಮಾಡ್ತಾ ಹೋಗ್ಬೇಕು. ಸೊ ನೋಡಿ 4 ಬಿಟ್ ಅನ್ನ ವಿಂಗಡಣೆ ಮಾಡಿದೀನಿ, ಇಲ್ಲಿ ಕೂಡ ಅದೇ ಮಾಡಿದೀನಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಡೌಟ್ ಬರ್ಬೋದು, ಸರ್ ಇಲ್ಲಿ 3 ಬಿಟ್ ಇದೆಯಲ್ಲ ಸರ್, ನಾನು ಹೇಗೆ ಇದನ್ನ 4 ಆಗಿ ಡಿವೈಡ್ ಮಾಡೋದಂದ್ರೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಯಾವಾಗಲೇ ಕೂಡ ಸಂಖ್ಯೆ ಕಮ್ಮಿ ಬಂದಾಗ ಲೆಫ್ಟ್ ಸೈಡ್ ನೀವು 0 ಅನ್ನ ಹಾಕೊಳ್ಬಹುದು. ಸೊ ನಾನು ಲೆಫ್ಟ್ ಸೈಡ್ 0 ಅನ್ನ ಹಾಕೊಂತೀನಿ. ಸೊ ಮತ್ತೆ 4 ಬಿಟ್ ಆಯ್ತು, ಇದನ್ನ ಒಂದು ಗುಂಪನ್ನ ಮಾಡ್ತೀನಿ. ಸೊ ಸ್ನೇಹಿತರೆ ಇವಾಗ ಮಾಡಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ನಾನು ನಿಮಗೆ ಹೇಳ್ಕೊಟ್ಟಂಗೆ 8421 ಅನ್ನ ಬರಿಬೇಕಾಗತ್ತೆ ಪ್ರತಿಯೊಂದರ ಮೇಲೆ. ಸೊ ಸ್ನೇಹಿತರೆ ಬರ್ದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ 1 ಇದೆ ಅದನ್ನ ನಂಬರ್ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ 2 + 1 3 ಆಗತ್ತೆ, ಇಲ್ಲಿ 8 + 4 12, 12 + 1 13 ಆಗತ್ತೆ, ಇಲ್ಲಿ 4 + 2 6, 6 + 1 7 ಆಗತ್ತೆ, ಇಲ್ಲಿ 8 10 11 ಆಗತ್ತೆ. ಸೊ ಹಾಗಾದ್ರೆ ಸರ್ ಇದೇ ಆನ್ಸರ್ ಸರ್ ಅಂತಂದ್ರೆ ಇಲ್ಲ ಸ್ನೇಹಿತರೆ, ಇಲ್ಲಿ ರಾಂಗ್ ಆಗುತ್ತೆ. ನೀವು ಅದನ್ನ ಇದೇ ಆನ್ಸರ್ ರೀತಿ ಬರೆದ್ರೆ, ಯಾಕಂದ್ರೆ ನಿಮಗೆ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಲ್ಲಿ ಗೊತ್ತು 0 ಇಂದ 9 ತನಕ ನಂಬರ್ ಇರುತ್ತೆ, ಎ ಇಂದ ಎಫ್ ತನಕ ಲೆಟರ್ಸ್ ಇರುತ್ತೆ. ಎ ಅಂದ್ರೆ 10, ಬಿ ಅಂದ್ರೆ 11, ಸಿ ಅಂದ್ರೆ 12, ಡಿ ಅಂದ್ರೆ 13, ಇ ಅಂದ್ರೆ 14, ಹಾಗೆ ಎಫ್ ಅಂದ್ರೆ 15 ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೀವು ಹೆಕ್ಸಾಡೆಸಿಮಲ್ ಸಿಸ್ಟಮ್ ಕಲ್ತಿದ್ರಿ. ಸೊ ಇಲ್ಲಿ ನೋಡಿ ಯಾವ್ದಾದ್ರೂ 9 ಮೇಲಿರೋ ನಂಬರ್ ಇತ್ತು ಅಂದ್ರೆ ಅದನ್ನ ಈಕ್ವಲೆಂಟ್ ಹೆಕ್ಸಾಡೆಸಿಮಲ್ ಲೆಟರ್ ಅಲ್ಲಿ ನೀವು ಬರಿಬೇಕಾಗತ್ತೆ. ಸೊ 3 ಏನ್ ಜಾಸ್ತಿ ಇಲ್ಲ, 3ನ ಹಂಗೆ ಬರ್ಕೊಳ್ತೀನಿ. 13ಕ್ಕೆ ನಾವೇನಂತ ಬರಿಬಹುದು, ಡಿ ಅಂತ ಬರಿಬಹುದು. ಸೊ 3D ಅಂತ ಬರಿತೀನಿ. ಸೊ 7ಗೆ ಕೂಡ ಹಂಗೆ ಬರಿಬಹುದು. ಹಾಗೆ 11 ಅನ್ನ ನಾವೇನಂತ ಬರಿಬಹುದು, ಬಿ ಅಂತ ಬರಿಬಹುದು. ಸೊ ಬಿ ಅಂತ ಬರಿತೀನಿ. ಮತ್ತೆ ಲಾಸ್ಟ್ಗೆ ಒಂದು ಹೆಚ್ ಅಂತ ಬರಿತೀನಿ. ಹೆಚ್ ಅಂದ್ರೆ ಹೆಕ್ಸಾಡೆಸಿಮಲ್ ಅಂತ ಹೇಳ್ಬಿಟ್ಟು. ಸೊ ಹಿಂಗಾದ್ರೆ ಕೊಟ್ಟಿರ್ಬೋದು ಆಪ್ಷನ್ ಅಲ್ಲಿ, ಆರ್ 3D7B ಟು ದ ಬೇಸ್ 16 ಅಂತನಾದ್ರೂ ಕೊಟ್ಟಿರ್ಬೋದು ಹೆಕ್ಸಾಡೆಸಿಮಲ್ ಆನ್ಸರ್ ನಲ್ಲಿ. ಸೊ ಈ ರೀತಿ ನಿಮಗೆ ಪರೀಕ್ಷೆಯಲ್ಲಿ ನೋಡಿ ಸ್ನೇಹಿತರೆ ಒಂದು ಕೊಟ್ಟಿರುವಂತಹ ಬೈನರಿ ನಂಬರ್ನ ಕೆಲವೇ ಸ್ಟೆಪ್ಗಳಲ್ಲಿ ನಿಮಗೆ ಈಕ್ವಲೆಂಟ್ ಹೆಕ್ಸಾಡೆಸಿಮಲ್ ನ ಮಾಡೋದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಸ್ನೇಹಿತರೆ ಇನ್ನೂ ಬೇರೆ ಬೇರೆ ಬೈನರಿ ನಂಬರ್ಗಳನ್ನ ತೆಗೆದುಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ 4 ಬಿಟ್ ಆಗಿ ವಿಂಗಡಣೆ ಮಾಡಬೇಕು. ಸೊ ಇದು ಗಮನದಲ್ಲಿ ಇರಲಿ. ಈಗ ಸ್ನೇಹಿತರೆ ಕೊಟ್ಟಿರೋ ಬೈನರಿ ಏನೋ ಹೆಕ್ಸಾಡೆಸಿಮಲ್ ಮಾಡ್ಬಿಟ್ವಿ ಸರ್, ಎಕ್ಸಾಮ್ ನಲ್ಲಿ ಕಷ್ಟ ಮಾಡಬೇಕು ಅಂತ ಹೆಕ್ಸಾಡೆಸಿಮಲ್ ನಂಬರ್ ಕೊಟ್ಟು ಈಕ್ವಲೆಂಟ್ ಬೈನರಿ ಕೇಳ್ತಾ ಇದ್ದಾರೆ ಸರ್, ದೊಡ್ಡ ನಂಬರ್ ಕೊಡ್ತಾ ಇದ್ದಾರೆ ಸರ್ ಹೆಕ್ಸಾಡೆಸಿಮಲ್ ಅಲ್ಲಿ ಅಂತ ಅಂದಾಗ ಇದನ್ನ ಯಾವ ರೀತಿ ಕನ್ವರ್ಷನ್ ಮಾಡ್ಬೇಕಂದ್ರೆ ಸೊ ಹೆಕ್ಸಾಡೆಸಿಮಲ್ ಇಂದ ಡೆಸಿಮಲ್ ಮಾಡ್ಕೊಂಡು ಡೆಸಿಮಲ್ ಇಂದ ಬೈನರಿ ಮಾಡ್ಕೊಳ್ಳೋಕೆ ತುಂಬಾ ಸಮಯ ಹಿಡಿಯುತ್ತೆ. ಸೊ ನಾನು ನಿಮಗೆ ತುಂಬಾ ಈಸಿ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಕೊಟ್ಟಿರುವಂತಹ ಹೆಕ್ಸಾಡೆಸಿಮಲ್ ನಂಬರ್ ಅನ್ನ ನೀವೇನ್ ಮಾಡ್ಬೇಕು, ಮೊದಲನೇದಾಗಿ ಸಪರೇಟ್ ಆಗಿ ಬರ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ಬರ್ಕೋತೀನಿ B8. ಓಕೆ, ಫಸ್ಟ್ ಏನ್ ಮಾಡ್ಬೇಕು, ಸಪರೇಟ್ ಆಗಿ ಬರ್ಕೊಂಡ್ವಿ. ಬರ್ಕೊಂಡ್ ನಂತರ ಏನ್ ಮಾಡ್ಬೇಕು ಅಂದ್ರೆ ಈ ಬಿ ಎ ಆತರ ಏನಾದ್ರು ಲೆಟರ್ಸ್ ಬಂದ ತಕ್ಷಣ ನೀವು ಹೆಕ್ಸಾಡೆಸಿಮಲ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಸೊ ಅದನ್ನ 10 ಅಂತ ಇದ್ರೆ ಎ, 11 ಅಂತ ಇದ್ರೆ ಬಿ, ಈ ರೀತಿ ಬರ್ದಿದ್ರಲ್ವಾ. ಸೊ ಈಗ ಅದನ್ನ ಉಲ್ಟಾ ಬರ್ಕೊಬೇಕು. ಬಿ ಅಂತ ಇದ್ರೆ ಏನ್ ಅರ್ಥ, 11 ಅಂತ ಅರ್ಥ, ಎ ಅಂತ ಇದ್ರೆ 10 ಅಂತ ಅರ್ಥ, 8 1 ಈ ರೀತಿ ಬರ್ಕೊಂಡ್ವಿ. ಈಗ ಇದಕ್ಕೆ 4 ಬಿಟ್ ಬೈನರಿಯನ್ನ ಚೇಂಜ್ ಮಾಡಬೇಕು. ಸೊ ನೋಡಿ ಇಲ್ಲಿ ನಾನು ಬರಿತೀನಿ 8421 8421 8421
ಸೊ ಬರ್ದಾದ್ಮೇಲೆ ಈಗ 11 ಅಚೀವ್ ಮಾಡಬೇಕು. ಸೊ ನೋಡಿ ಸ್ನೇಹಿತರೆ, 11 ಮಾಡಕ್ಕೆ 1 0 1 1 ಅಂತ ಬರೀಬಹುದಾ? 8 + 2 10, 10 + 1 1 ಅಂತ 11 ಆಗುತ್ತೆ. ಸೊ ಇದು 10 ಮಾಡ್ಲಿಕ್ಕೆ 1 0 1 0 ಅಂತ ಬರೀಬಹುದಾ? ಹಾಗೇನೆ 8 ಮಾಡ್ಲಿಕ್ಕೆ 1 0 0 0 ಬರೀಬಹುದಾ? ಹಾಗೆ 1 ಮಾಡಲಿಕ್ಕೆ 0 0 0 1 ಬರೀಬಹುದಾ? ಸೊ ಈ ರೀತಿ ನೋಡಿ ಸ್ನೇಹಿತರೆ, ಕೊಟ್ಟಿರುವಂಥ ಅತಿ ದೊಡ್ಡ ಹೆಕ್ಸಾಡೆಸಿಮಲ್ ನಂಬರ್ ಅನ್ನ ನಮಗೆ ಈಸಿಯಾಗಿ ಅದನ್ನ ನಾವು ಬೈನರಿಗೆ ಕನ್ವರ್ಟ್ ಮಾಡಿದ್ವಿ ಕೇವಲ ಒಂದೇ ಸ್ಟೆಪ್ ನಲ್ಲಿ ಸ್ನೇಹಿತರೆ. ಸೊ ಹಾಗಾಗಿ ಈ ರೀತಿ ನೀವು ಮಾಡಿದಾಗ ಎಕ್ಸಾಮ್ಸ್ ನಲ್ಲಿ ನಿಮಗೆ ಬೇಗ ಫಾಸ್ಟ್ ಆಗಿ ಮಾಡಬಹುದಾಗುತ್ತೆ. ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಮಾಡಿ ಬೇಗ ಆನ್ಸರ್ ಅನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಸೊ ಸ್ನೇಹಿತರೆ, ಇದುವರೆಗೂ ನಾವು ಹೇಳ್ಕೊಟ್ಟಿರೋ ಕನ್ವರ್ಜನ್ಸ್ ಎಲ್ಲ ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಜೊತೆಗೆ ಕೊಟ್ಟಂತಹ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದೀನಿ ಅಂತ ಅನ್ಕೊಂತೀನಿ. ಸೊ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಉಳಿದಿರುವ ಕನ್ವರ್ಜನ್ಸ್ ಅನ್ನ ಕಲಿಯೋದ್ರ ಜೊತೆಗೆ ಲಾಜಿಕ್ ಗೇಟ್ಸ್ ಅನ್ನ ಕೂಡ ಕಲಿತಾ ಹೋಗೋಣ. ಸೊ ಈ ಪರೀಕ್ಷೆಯಲ್ಲಿ ಈ ಟಾಪಿಕ್ ನಿಂದ ಯಾವುದೇ ಕ್ವಶನ್ ಬಂದರೂ ಕೂಡ ನೀವು ಕಾನ್ಫಿಡೆಂಟ್ ಆಗಿ ಅಟೆಂಡ್ ಮಾಡಬೇಕು. ಸೊ ಆ ರೀತಿ ನಿಮ್ಮನ್ನ ತಯಾರು ಮಾಡ್ತೀವಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇದೇ ತರ ಕಂಟೆಂಟ್ಗೆ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಸೊ ಮುಂದಿನ ಭಾಗದ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.